ಹಾಯ್, ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇದು, ಏನೋ ಒಣಗಿರೋ ಅಂಥ ಹೂವು ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು. ಆ, ತುಂಬ ಜನಕ್ಕೆ ಇದ್ರ ಬಗ್ಗೆ ತುಂಬಾ ಒಳ್ಳೆಯ ಒಂದು ಪರಿಚಯ ಇರುತ್ತೆ. ಗೊತ್ತಿಲ್ಲದಿರೋರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ನಾನು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಇದು ಶಂಖಪುಷ್ಪ, ನೀಲಿ ಶಂಖಪುಷ್ಪ ಹೂವು. ಲಾಸ್ಟ್ ವೀಕ್ ನಾನು ಊರಿಗೆ ಹೋಗಿದ್ದೆ ಅಲ್ವಾ, ಆವಾಗ ನಮ್ಮ ಮನೆಯವರ ಒಂದು ರಿಲೇಷನ್ ಮನೆಯಲ್ಲಿ ಒಂದು ಗಿಡದಲ್ಲಿ ಎಷ್ಟು ಹೂ ಬಿಟ್ಟಿತ್ತು ಅಂದರೆ ಗಿಡನೇ ಕಾಣ್ತಾ ಇಲ್ಲ, ಅಷ್ಟು ಗಿಡ ಪೂರ್ತಿ ಪರ್ಪಲ್ ಕಲರ್ ಹೂವು ಫುಲ್ ಇತ್ತು. ಹಾಗಾಗಿ ತೊಗೊಂಬಂದು ಒಣಗಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಕವರ್ ತುಂಬ ಆಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಒಣಗಿಸಿರೋದು ಇಷ್ಟು ಕಾಣಿಸ್ತಾ ಇದೆ. ಇದರ ಒಂದು ಅದ್ಭುತ ಶಕ್ತಿ ಬಗ್ಗೆ ತುಂಬ ಜನಕ್ಕೆ ಗೊತ್ತಿದೆ, ತುಂಬ ಜನಗಳಿಗೆ ಗೊತ್ತು. ಮತ್ತು ಈ ನೀಲಿ ಶಂಖಪುಷ್ಪ ಸಿಕ್ತು ಅಂತಂದರೆ ಯಾರು ಬಿಡೋದಿಲ್ಲ, ಮನೆಗೆ ತಂದು ಅದನ್ನು ಒಂದು ಟೀ ಮಾಡಿಕೊಂಡು ಕುಡಿತಾರಲ್ವ. ಹಾಗಾಗಿ ನೋಡಿದ ತಕ್ಷಣ ತುಂಬ ಖುಷಿ ಆಗಿಬಿಟ್ಟೆ. ಯಾಕೆ ಅಂತಂದರೆ ನರ್ಸರಿಯಿಂದ ತೊಗೊಂಬಂದು ಲಾಸ್ಟ್ ಒಂದು 6 ಮಂತ್ಸಿಂದ 2-3 ಸತಿ ನಾನು ಗಿಡನ ಹಾಕಿದರೂ ಕೂಡ ನಮ್ಮ ಮನೆ ಹತ್ರ ಗಿಡ ಅದು ಬಂದಿಲ್ಲ, ಒಣಗ್ತಾ ಇತ್ತು. ಯಾಕೆ ಅಂತ ಗೊತ್ತಿಲ್ಲ. ಒಂದು ಸಣ್ಣ ಸಸಿಗೆ ನಾನು 150-200 ರೂಪಾಯಿ ಕೊಟ್ಟು ತಂದು ಹಾಕಿ, ಯಾಕಂತ ಗೊತ್ತಿಲ್ಲ, ಅದು ಬರಲಿಲ್ಲ. ಹಾಗಾಗಿ ಮೊನ್ನೆ ಊರಿಗೆ ಹೋದಾಗ ನೋಡಿದ್ನಲ್ಲ, ತುಂಬಾ ಖುಷಿ ಆಯಿತು. ಫಸ್ಟಿಗೆ ಎಲ್ಲ ಒಂದು ಹೂವು ಬಿಡ್ದಂಗೆ ಗಿಡದಲ್ಲಿ ಎಲ್ಲ ತೆಗೆದುಬಿಟ್ಟೆ. ಅವ್ರನ್ನ ತೆಗೆದೆ, ನೀವು ಯೂಸ್ ಮಾಡ್ತಾ ಇದ್ದೀರಾ, ಇದು ಶಂಖಪುಷ್ಪ ಅಲ್ವಾ ಅಂತ ಕೇಳಿದೆ. ಹೌದು, ನಾವೇನು ಯೂಸ್ ಮಾಡಲ್ಲ. ನೋಡಿ, ಅವ್ರ ಮನೆ ಮುಂದೆನೇ ಅಷ್ಟು ಜಾಗದಲ್ಲಿ ಅಷ್ಟು ಒಳ್ಳೆಯ ಒಂದು ಅಂದರೆ ನಮ್ಮ ದೇಹಕ್ಕೆ ಒಳ್ಳೆಯ ಅಂಶಗಳನ್ನು ಕೊಡುವಂಥ ಸಸ್ಯಗಳಿದ್ದರೂ ಕೂಡ ಕೆಲವೊಬ್ಬರು ಅದನ್ನು ಉಪಯೋಗಿಸೋದೇ ಇಲ್ಲ. ಹಾಗಾಗಿ ತುಂಬ ಇತ್ತು ಗಿಡದಲ್ಲಿ, ತುಂಬ ಅಂದರೆ ನೋಡೋಕ್ಕೆ ಚೆಂದ. ಇಡೀ ಗಿಡದ ತುಂಬ ಬಳ್ಳಿ ಅಲ್ವಾ ಅದು, ಶಂಖಪುಷ್ಪ ಅಂದರೆ ಅದೊಂಥರ ಬಳ್ಳಿ ಥರ ಇರುತ್ತೆ. ಇಡೀ ಗಿಡ ತುಂಬ ಹೂವು ಇತ್ತು, ನೋಡೋಕ್ಕೂ ಚೆಂದ. ಮತ್ತು ಈ ಬೀಜ ನೋಡಿ, ಈ ಬೀಜ ಕೂಡ ಇತ್ತು. ಇದನ್ನು ತೆಗೆದು ನಾನು ತೊಗೊಂಬಂದೆ. ಇಲ್ಲಿ ನೋಡೋಣ, ಮಣ್ಣಿಗೆ ಹಾಕಿ ನೋಡೋಣ ಚೆನ್ನಾಗಿ ಬರುತ್ತಾ ಏನು ಅಂತೇಳಿ. ನೋಡಿ, ಇಷ್ಟು ತೊಗೊಂಬಂದಿದ್ದೀನಿ ಬೀಜ. ಇದನ್ನೆಲ್ಲ ಒಣಗಿಸಿ ಸಸಿ ಅಂದರೆ ಮಣ್ಣಿಗೆ ಹಾಕಬೇಕು, ಸಸಿ ಮಾಡೋಕ್ಕೋಸ್ಕರ. ಹಾಗೆ ಒಂದು ಸಣ್ಣ ಸಸಿ ಕೂಡ ತೊಗೊಂಬಂದು ಇನ್ನೂ ತುಂಬ ಇತ್ತು. ಆಲ್ರೆಡಿ ಈಗ ಒಂದು 4-5 ದಿವಸದಿಂದ ನಾನು ದಿನ ಇದರ ಒಂದು ಟೀಯನ್ನು ಮಾಡಿ ಕುಡಿತಾ ಇದ್ದೀನಿ. ಹಾಗಾಗಿ ನಿಮಗೂ ಕೂಡ ಇದ್ರ ಬಗ್ಗೆ ತಿಳಿಸೋಣ ಅಂಥೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇದರ ಒಂದು ಬೆನಿಫಿಟ್ಸ್ ಹೇಳಬೇಕು ಅಂತಂದರೆ, ನೀಲಿ ಶಂಖಪುಷ್ಪದ ಒಂದು ಟೀಯನ್ನು ನಾವು ಮಾಡಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ಹಾಗೆ ಹೇರ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನಮ್ಮ ಮಾನಸಿಕ ಸ್ಥಿತಿ ಅಥವಾ ಏನಾದರೂ ಒಂದು ರೀತಿಲಿ ನಾವು ಮನಸ್ಸಿಗೆ ಏನೋ ಒಂದು ರೀತಿಲಿ ಚೆನ್ನಾಗಿಲ್ಲ ಅಂತ ಅನ್ನೋ ಟೈಮಲ್ಲಿ ಇದನ್ನು ಕುಡಿಯೋದ್ರಿಂದ ನಮ್ಮ ಮಾನಸಿಕ ಸ್ಥಿತಿ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ ಆಯುರ್ವೇದಿಕ್ ಡಾಕ್ಟ್ರುಗಳು. ಹಾಗಾಗಿ ಈ ಒಂದು ಅದ್ಭುತವಾದಂಥ ಒಂದು ನೀಲಿ ಶಂಖಪುಷ್ಪದ ಹೂವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಗಿಡ ಕೂಡ ತೊಗೊಂಬಂದಿದೆ ಅಂತ ಹೇಳಿದ್ನಲ್ಲ, ಗಿಡ ಕೂಡ ತೋರಿಸ್ತೀನಿ ಬನ್ನಿ. ಆಗಲೇ ಪಾಟಿಗೆ ಹಾಕಿಟ್ಟಿದ್ದೀನಿ ನಾನು. ನೋಡಿ, ಇಲ್ಲಿದೆ ಗಿಡ. ನೋಡಿ, ಇದು ಒಂದು ಸಣ್ಣ ಒಂದು ಬಳ್ಳಿ ಈ ಗಿಡ. ಇದನ್ನು ತಂದು ಈ ರೀತಿ ಪಾಟಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡೋಣ ಇದಾದರೂ ಬರುತ್ತಾ ಅಂಥೇಳಿ ನೋಡಬೇಕು. ಈವ್ನಿಂಗ್ ಆಯಿತು ಅಂತಂದರೆ ಮಕ್ಕಳದು ಸೌಂಡು ನೋಡಿ, ಎಲ್ಲ ಮಕ್ಕಳು ಸ್ಕೂಲಿಂದ ಬಂದಿರ್ತಾರಲ್ಲ, ಹೆವಿ ಸೌಂಡ್ ಮಾಡ್ತಾ ಇರ್ತಾರೆ ಆಚೆ. ಹಾಗೆ ಈ ಒಂದು ನೀಲಿ ಪುಷ್ಪದ ಒಂದು ಟೀ ಕೂಡ ಮಾಡ್ಕೊತಾ ಇದ್ದೀನಿ. ಸಂಜೆ ಮಾಡ್ತಾ ಇರೋವಂಥ ವಿಡಿಯೋ. ಹಾಗಾಗಿ ನೋಡಿ, ಜಾಸ್ತಿ ಏನೂ ಹಾಕಿಲ್ಲ ನಾನಿಲ್ಲಿ, ಜಸ್ಟ್ ಒಂದು 4 ಹೂವನ್ನು ಹಾಕಿ ಟೀ ಮಾಡ್ಕೊತಾ ಇದ್ದೀನಿ. ನೋಡಿ, ಕಾಣ್ತಿದೆಯಾ? 4-5 ನೀಲಿ ಶಂಖಪುಷ್ಪದ ಹೂವನ್ನು ನೀರಿಗೆ ಹಾಕಿ 1-2 ನಿಮಿಷ ಕುದಿಸಿದ್ದೀನಿ. ನೋಡಿ ಯಾವ ರೀತಿ ಕಲರ್ ಬಿಟ್ಟಿದೆ ಅಂಥೇಳಿ. ಜಾಸ್ತಿ ಹೊತ್ತು ಏನು ಕುದಿಸೋ ಅಂಥದ್ದು ಕೆಲಸ ಇರೋದಿಲ್ಲ. ಇದು ಜಸ್ಟ್ ನೀರು ಒಂಚೂರು ಬಿಸಿ ಆದಮೇಲೆ ಒಂದು 4-5 ಹೂವನ್ನು ಹಾಕ್ಕೊಂಡಿದ್ದೀನಿ. ನೀಲಿ ಶಂಖಪುಷ್ಪವನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇಷ್ಟೇ. ಈಗ ಇದನ್ನು ಒಂದು ಗ್ಲಾಸ್ ಬೌಲ್ಗೆ ಹಾಕ್ಕೊತೀನಿ.
ನೋಡಿ ನೋಡೋದಕ್ಕೆ ಯಾವ ರೀತಿ ಕಾಣುತ್ತೆ ಅಂತೇಳಿ, ಎಷ್ಟು ಡಾರ್ಕ್ ಕಲರಲ್ಲಿ ಇದೆ. ಕುಡಿಯೋದಕ್ಕೂ ಅಷ್ಟೇ ಒಂದು ರೀತಿಲಿ ಮೈಲ್ಡಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಕೂಡ. ನನಗಂತೂ ತುಂಬಾ ಇಷ್ಟ ಆಯಿತು. ಆನ್ಲೈನಲ್ಲಿ ಈ ನೀಲಿ ಶಂಖಪುಷ್ಪದ ಒಂದು ಪೌಡರ್ ಸಿಗುತ್ತೆ, ಹಾಗೆ ಒಣಗಿರೋ ಅಂಥ ಹೂವು ಸಿಗುತ್ತೆ. ಬರೀ 30 ಗ್ರಾಮ್ಗೆ 430 ರೂಪಾಯಿ ಇತ್ತು ಆನ್ಲೈನಲ್ಲಿ. ನಾನು ಚೆಕ್ ಮಾಡಿದೆ, ನನಗೆ ಶಾಕ್ ಆಯಿತು. ಇಷ್ಟೊಂದು ರೇಟ್ ಇದೆಯಾ ಈ ಒಂದು ಹೂವಕ್ಕೆ? ಅಂದರೆ ಇಷ್ಟು ರೇಟ್ ಇದೆ ಅಂತಂದರೆ ಇದರ ಅದ್ಭುತಗಳು ಎಷ್ಟು ಒಂದು ಶಕ್ತಿ ಇರ್ಬೋದು ಇದರಲ್ಲಿ. ಇಲ್ಲದೇ ಇದ್ದರೆ ಒಂದು ಜಸ್ಟ್ 30 ಗ್ರಾಮಿಗೆ 400 ಚಿಲ್ಲರೆ ತೋರಿಸ್ತಿತ್ತು ಆನ್ಲೈನಲ್ಲಿ. ತುಂಬಾ ಖುಷಿಯಾಯಿತು ನೋಡಿ. ಇಷ್ಟು ನಾನು ಹೂವು ತೊಗೊಂಬಂದು ಈ ಥರ ಒಣಗಿಸಿ ಇಟ್ಕೊಂಡಿದ್ದೀನಿ. ಇಷ್ಟಕ್ಕೆ ನಾನು ತೊಗೊಂಬಂದು ಆಗಲೇ ಒಂದು 4-5 ದಿವಸ ಯೂಸ್ ಮಾಡಿದ್ದೀನಲ್ವ. ಇದೆಲ್ಲ ಸೇರಿದ್ರೆ ಒಂದು 700-800 ರೂಪಾಯಿದು ನೀಲಿ ಶಂಖಪುಷ್ಪ ಸಿಕ್ಕಿತ್ತು ಅಂತ ಅನ್ಕೋಬೋದು ನನಗೆ. ನೋಡಿದ್ರಲ್ಲ, ನಿಮಗೂ ಎಲ್ಲಾದರೂ ನೀಲಿ ಶಂಖಪುಷ್ಪ ಕಾಣಿಸ್ತು ಅಂತಂದರೆ ಒಂದು ಹೂವನ್ನು ಬಿಡದೆ ಎಲ್ಲ ತೆಕ್ಕೊಂಡು ಬಂದು ನೀಟಾಗಿ ಒಣಗಿಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಪ್ರತಿ ದಿವಸ ಈ ರೀತಿ ಟೀಯನ್ನು ಮಾಡಿಕೊಂಡು ಕುಡೀರಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗೆ ಮಕ್ಕಳ ಒಂದು ಮಾನಸಿಕ ಸ್ಥಿತಿ ಕೂಡ ಸದೃಢವಾಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ನೀಲಿ ಪುಷ್ಪ. ಖಂಡಿತ ನಿಮಗೆಲ್ಲರೂ ಸಿಕ್ಕಿದ್ರೆ ಖಂಡಿತ ತಂದು ಟೀ ಮಾಡಿ ಕುಡೀರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ, ತುಂಬ ದಿವಸ ಆಗಿದೆ ನಾನು ವಿಡಿಯೋನ ಹಾಕಿ. ಈ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿ ಹಾರೈಸಿ ಅಂತ ಕೇಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.